ಓಕೆ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೈಯರ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನೋಡೋಣ. ಬರ್ಕೊಡ್ರಿ ಹೆಡ್ಡಿಂಗು ಹೈಯರ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಫಸ್ಟ್ ಈ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಡ್ರಿ. ಹೈಯರ್ ಆರ್ಡರ್ ಅಂದ್ರೆ ಅರ್ಥ ಏನು? ಆರ್ಡರ್ ಅಂದ್ರೆ ಏನು? ಹೌ ಮೆನಿ ಟೈಮ್ಸ್ ಡಿಫರೆನ್ಶಿಯೇಟೆಡ್, ಹೈಯರ್ ಆರ್ಡರ್ ಅಂದ್ರೆ ಮೋರ್ ದ್ಯಾನ್ ಒನ್ ಒನ್ಸ್ ಡಿಫರೆನ್ಶಿಯೇಟೆಡ್. ಕರೆಕ್ಟಾ? ಅಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ಗಿಂತ ಮೇಲೆ ಅದಕ್ಕೇನಂತಾರೆ? ಹೈಯರ್ ಆರ್ಡರ್ ಅಂತಾರೆ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತಂದ್ರೆ ಇದು ಡಿಗ್ರಿ, ಇದು ಎದರ ಡಿಗ್ರಿ? ಹೈಯೆಸ್ಟ್ ಡಿಗ್ರಿ ಏನೈತಿಲ್ಲ ಅದು 1 ಇರ್ತೈತಿ. ಅರ್ಥಾತ್ ಹೈಯೆಸ್ಟ್ ಇವೇನು ಹೈಯರ್ ಆರ್ಡರ್ಸ್ ಅದಾವಲ್ಲ, ಹೈಯೆಸ್ಟ್ ಆರ್ಡರ್ಸ್ ಅಂತ ಬರ್ಕೊಂಡ್ಬಿಡು. ಹೈಯೆಸ್ಟ್ ಆರ್ಡರ್ಸ್ ಡಿಗ್ರಿ ಏನಿರ್ತೈತಿ? 1 ಇರ್ತೈತಿ. ಅಂದ್ರೆ ನಿಮ್ಗೆ ಹಿಂಗೆ ಕೊಡಂಗಿಲ್ಲ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪವರ್ 3 ಅಂತಿತ್ತಂದ್ರೆ ಬರಂಗಿಲ್ಲ. ಈಗ ನಾ ಏನು ಹೇಳಕತ್ತೀನಿ ಈ ವಿಡಿಯೋದೊಳಗೆ ಆ ವಿಡಿಯೋ ಅಪ್ಲಿಕೇಬಲ್ ಆಗಲ್ಲ. ಓನ್ಲಿ ಏನಿರ್ಬೋದು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರ್ಬೋದು, ಡಿ ಪವರ್ 4 ವೈ ಬೈ ಡಿ ಎಕ್ಸ್ ಪವರ್ 4 ಇರ್ಬೋದು, ಡಿ ಪವರ್ 5 ವೈ ಬೈ ಡಿ ಎಕ್ಸ್ ಪವರ್ 5 ಇರ್ಬೋದು. ಬಟ್ ಇವಕ್ಕೆ ಬ್ರ್ಯಾಕೆಟ್ ಹಾಕಿ 3, ಬ್ರ್ಯಾಕೆಟ್ ಹಾಕಿ 2, ಬ್ರ್ಯಾಕೆಟ್ ಹಾಕಿ 3 ಹಿಂಗೆ ಬರೆಯಂಗಿಲ್ಲ. ಇಂಥವಿದ್ವು ಅಂದ್ರೆ ಈ ವಿಡಿಯೋ ಯೂಸ್ ಆಗಲ್ಲ. ಬಟ್ ಇವು ಇರಲಿಲ್ಲ ಅಂದ್ರೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅರ್ಥ. ಅರ್ಥಾಯ್ತಾ? ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೆಂಗಿರ್ತದಪ್ಪ ಜನರಲ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್? ಹೆಂಗಿರ್ತದ ಅಂದ್ರೆ ಜನರಲ್ ಆಗಿ ಹಿಂಗಿರ್ತೈತೆ. ಅದು ಬರ್ಕೊಡ್ರಿ. ಜನರಲ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಹೆಂಗೆ ಕಾಣುತ್ತೆ ನೋಡಕಂದ್ರೆ ಡಿ ಟು ದಿ ಪವರ್ ಎನ್ ವೈ ಬೈ ಡಿ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಪಿ ಒನ್, ನೆಕ್ಸ್ಟ್ ಡಿ ಟು ದಿ ಪವರ್ ಎನ್ ಮೈನಸ್ 1 ಬೈ ವೈ ಬೈ ಡಿ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಪ್ಲಸ್ ಪಿ ಟು ಡಿ ಟು ದಿ ಪವರ್ ಎನ್ ಮೈನಸ್ 2 ವೈ ಬೈ ಡಿ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 2 ಬರ್ತದ. ಪ್ಲಸ್ ಹಿಂಗೆ ಹೋಗ್ತದ. ಲಾಸ್ಟ್ ವರ್ಡು ಪಿ ಎನ್ ಇರ್ತದ ಇಂಟು ವೈ ಇರ್ತದ ಈಕ್ವಲ್ ಟು ಸಮ್ ಫಂಕ್ಷನ್ ಆಫ್ ಎಕ್ಸ್ ಇರ್ತದೆ. ಇದು ನಿಮ್ಗೆ ನೆನ್ಪಿಟ್ಕೊಳಕ್ಕೆ ಸರ್ ಟಫ್ ಆಗುತ್ತೆ ರೀ ಅಂತಂದ್ರೆ ಸುಮ್ಮ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು. ಎಕ್ಸಾಂಪಲ್ ಹೆಂಗೆ ಕಾಣುತ್ತಂದ್ರೆ ಇದು ಹಿಂಗೆ ಕಾಣುತ್ತೆ. ಡಿ ಟು ದಿ ಪವರ್ 5 ವೈ ಬೈ ಡಿ ಎಕ್ಸ್ ಟು ದಿ ಪವರ್ 5 ಪ್ಲಸ್ 7 ಡಿ ಪವರ್ 4 ವೈ ಬೈ ಡಿ ಎಕ್ಸ್ ಪವರ್ 4 ಪ್ಲಸ್ 3 ಡಿ ಪವರ್ 5 ಬೈ ಡಿ ಪವರ್ 3 ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ ಅಥವಾ ಮೈನಸ್ 1 ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 7 ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 8 ವೈ ಈಕ್ವಲ್ ಟು ಸೈನ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಅಥವಾ ಟ್ಯಾನ್ ಎಕ್ಸ್ ಅಥವಾ ಇ ಪವರ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಅಥವಾ ಸಿಂಪ್ಲಿ ಎಕ್ಸ್ ಅಥವಾ 0 ಏನಾರ ಇರ್ಬೋದು. ಇದು ಏನಿದೆ ಎಕ್ಸಾಂಪಲ್. ಇವು ಈ ಟೈಪ್ ಇದು 5 ಇರ್ಬೇಕಂತಿಲ್ಲ, 6, 7, 8 ಎಷ್ಟರ ಡಿಗ್ರಿ ಇರ್ಬೋದು. ಇದಕ್ಕೇನಂತಾರೆ? ಇದಕ್ಕೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಹೇಳ್ತಾರೆ. ತಿಳಿತಾ? ಬಟ್ ಕಂಡೀಷನ್ ಏನಪ್ಪಾ ಇದ್ರೊಳಗೆ ಅಂತಂದ್ರೆ ಹಿಂಗೆ ಯೋಚನೆ ಮಾಡಬೇಕು. ಯೂಶುವಲಿ ಒಂದನೇ ಟರ್ಮಿಗೆ ಕಾನ್ಸ್ಟೆಂಟ್ಸ್ ಇರಂಗಿಲ್ಲ. ಲಾಸ್ಟ್ ಏನೈತಿಲ್ಲ ಇದು ಎಲ್ಲ ಎಫ್ ಆಫ್ ಎಕ್ಸ್ಗಳಿರ್ಬೇಕು. 0 ಇದ್ರೂ ನಡಿತೈತಿ. ಅದಕ್ಕೇನಂತಾರ? ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಾರೆ. ಈ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಒಳಗೆ 2 ಟೈಪ್ ಬರ್ತಾವೆ. ಒಂದು ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್, ಇನ್ನೊಂದು ನಾನ್ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಂದ್ರೆ ಈ ಕಡೆ ಏನಿತ್ತಲ್ಲ ಅದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡಿ ವೈ ಬೈ ಡಿ ಎಕ್ಸ್ ಕ್ಯೂಬು ಪ್ಲಸ್ 7 ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರು ಪ್ಲಸ್ 8 ಡಿ ವೈ ಬೈ ಡಿ ಎಕ್ಸ್ ಮೈನಸ್ 7 ವೈ ಈಕ್ವಲ್ ಟು 0 ಇತ್ತಂದ್ರೆ ಏನಿತ್ತಂದ್ರೆ 0 ಇತ್ತಂದ್ರೆ ಅದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ತಿಳಿತಾ? ಅಕಸ್ಮಾತಾಗಿ 0 ಇರಲಿಲ್ಲಪ್ಪ, ಈ ಕಡೆಗೆ ಏನೈತಲ್ಲ ಇದು ಕಟ್ಟತನ ಕಂಟ್ರೋಲ್ ಜೆಡ್. ಓಕೆ,
ಇದು ಅಕಸ್ಮಾತ್ ಒಮ್ಮೊಮ್ಮೆ ಲೀನಿಯರ್ ಇರಂಗಿಲ್ಲ. ಇದು ಏನಿರ್ತೈತಿ, ಆ ಕಡೆ ಒಂದೇನೋ ಬೇರೆ ಇರ್ತೈತಿ, ಈ ಕಡೆಗೆ ಇದ್ರ ಜಾಗದೊಳಗೆ ಬೇರೆ ಯಾವ್ದಾರ ಒಂದು ಫಂಕ್ಷನ್ ಆಫ್ ಎಕ್ಸ್ ಇತ್ತಂದ್ರ ಅದಕ್ಕೇನಂತಾರೆ ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಕರೀತಾರೆ. ತಿಳಿತಾ ಈಗ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್, ನಾನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನಂತಂದ್ರ, ಈಗ ಎವ್ರಿ ಟೈಮು ಇದನ್ನ ಹಿಂಗ್ ಬರೆಯೋಕೆ ಟಫ್ ಆಗ್ತಿರ್ತೈತಿ, ಹೌದಾ? ಹಂಗಾರೆ ಇದಕ್ಕೊಂದು ಸ್ವಲ್ಪ ಶಾರ್ಟ್ ಕಟ್ಸ್ ನೋಡ್ರಿ, ಇದನ್ನ ಹೆಂಗ್ ಬರಿಬೋದಂತ. ಈಗ ಇದನ್ನ ವೈ ಡಬಲ್ ಟ್ರಿಬಲ್ ಡ್ಯಾಶ್ ಅಂತ ಬರೀತಾರೆ, ಪ್ಲಸ್ 7y ಡಬಲ್ ಡ್ಯಾಶ್ ಪ್ಲಸ್ 8y ಡ್ಯಾಶ್ ಪ್ಲಸ್ ಮೈನಸ್ 7y ಈಕ್ವಲ್ ಟು 0 ಬರಿಬೋದಲ್ಲ ಹಿಂಗ? ಇದು ಅರ್ಥ ಆಗುತ್ತಾ? ಓಕೆ. ಕೆಲವು ಟೆಕ್ಸ್ಟ್ ಬುಕ್ನವ್ರು ಏನ್ ಮಾಡ್ತಾರೆ, ಮ್ಯಾಲೆ ಡಾಟ್ ಬರೀತಾರೆ, ಹಿಂಗೆ 3 ಡಾಟ್ ಪ್ಲಸ್ 7y 2 ಡಾಟ್ ಪ್ಲಸ್ 8y 1 ಡಾಟ್ ಮೈನಸ್ 7y ಈಕ್ವಲ್ ಟು 0 ಹಿಂಗೂ ಬರೀತಾರೆ. ಕೆಲವು ಫಾರಿನ್ ಆಥರ್ಸು ಮೇಲೆ ಡಾಟ್ಸ್ ಇಟ್ಕೊಂತ ಹೋಗ್ತಾರೆ. ನಿಮ್ಗೆ ಎಕ್ಸಾಮ್ ಒಳಗೆ ಹೆಂಗೆ ಬರ್ತಾವೆ ಹಂಗೆ ನೋಡ್ಕೋಬೇಕು ಇದನ್ನ. ಬಟ್ ನಾವು ಏನು ಮಾಡ್ತೀವಿ ಅಂದ್ರೆ, ಯೂಶುವಲ್ ನಾ ಹೆಂಗೆ ಮಾಡ್ತೀನಿ ಅಂತಂದ್ರೆ, ಇದನ್ನ ಡಿ ಅಂತ ಬರ್ತೀನಿ, ಡಿ ಸ್ಕ್ವೇರ್ ವೈ ಡಿ ಕ್ಯೂಬ್ ವೈ ಪ್ಲಸ್ 7 ಡಿ ಸ್ಕ್ವೇರ್ ವೈ ಪ್ಲಸ್ 8 ಡಿ ವೈ ಪ್ಲಸ್ 7y ಈಕ್ವಲ್ ಟು 0 ಹಿಂಗೆ ಬರೆಯೋ ರೂಢಿ ಇರ್ತೈತಿ, ತಿಳಿದ? ಅಥವಾ ಇದರೊಳಗಡೆ y ಕಾಮನ್ ತೆಗೆದ್ರೆ ಒಳಗೆ ಏನು ಉಳಿತೈತಿ, ಡಿ ಕ್ಯೂಬು ಪ್ಲಸ್ 7d ಸ್ಕ್ವೇರ್ ಪ್ಲಸ್ 8d ಪ್ಲಸ್ 7 ಅಂತ ಬರ್ತೈತಿ ಈಕ್ವಲ್ ಟು 0. ಇದು ನನ್ನ ಕನ್ವೆನ್ಷನ್, ಅಥವಾ ನಾವು ಓದ್ತಕ್ಕಂಥ ಟೆಕ್ಸ್ಟ್ ಬುಕ್ದು ಕನ್ವೆನ್ಷನ್. ನಾನು ರೆಫರ್ ಮಾಡಿದ ಟೆಕ್ಸ್ಟ್ ಬುಕ್ನವ್ರ ಕನ್ವೆನ್ಷನ್ ಅಥವಾ ನನ್ನ ಕನ್ವೆನ್ಷನ್ ಹಿಂಗೆ ಓದ್ಬೇಕಂತ ಡೀನ್ ಬರಿತೀವಿ ನಾವು. ತಿಳಿದ? ಎನಿ ಡೌಟ್? ಇನ್ನು ಮುಂದ್ಗಡೆ ಎಲ್ಲೇ ಬಂದ್ರು ಕೂಡ ಹಿಂಗೆ ಬಂದ್ರು ನಾ ಹಿಂಗೆ ಬರ್ಕೊಂತೀನಿ. ಓಕೆನಾ? ಒಪ್ಕೊಂತೀರಿ? ಒಪ್ಕೊಳ್ಳೋಣ? ಓಕೆ, ರೈಟ್. ಈಗ ನೆಕ್ಸ್ಟ್ ಹೋಗೋಣ. ಯಾವುದೇ ಒಂದು ಇಕ್ವೇಶನ್ ಇತ್ತಂದ್ರೆ, ಈಗ ಇದಕ್ಕೆ ಏನೈತಲ್ಲ, ಇದಿಷ್ಟು ಏನೈತಲ್ಲ, ಇದನ್ನ ನಾನು ಮತ್ತಿಷ್ಟು ದೊಡ್ಡದು ಬರೆಯೋಕ್ಕಾಗಲ್ಲ ಅಂತಂದ್ರೆ ಎಫ್ ಆಫ್ ಡಿ ಅಂದ್ಬಿಡ್ತೀನಿ. ಎಫ್ ಆಫ್ ಡಿ ಅಂದ್ರೇನು? ಅದು ಒಂದು ಫಂಕ್ಷನ್ ಆಫ್ ಡಿ, ಫಂಕ್ಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಇಷ್ಟು ದೊಡ್ಡದನ್ನು ಎವ್ರಿ ಟೈಮ್ ಹಿಂಗೆ ಬರೆಯೋದಕ್ಕಿಂತ ಎಫ್ ಆಫ್ ಡಿ ಅಂದ್ಬಿಟ್ರೆ ನೀವು ತಿಳ್ಕೊಬೇಕು, ಸರ್ ಇದ್ರ ಬಗ್ಗೆ ಮಾತಾಡಕತ್ತಾರ, ಇಂಥದ್ರ ಬಗ್ಗೆ ಮಾತಾಡಕತ್ತಾರ, ಅಥವಾ ಸರ್ ಇಂಥದ್ರ ಬಗ್ಗೆ ಮಾತಾಡಕತ್ತಾರ. ಇದೇನಿದು? ಎಫ್ ಆಫ್ ಡಿ. ಅದಕ್ಕೇನಂತಾರ? ಎಫ್ ಆಫ್ ಡಿ. ಓಕೆ. ಈಗ ನನ್ನ ಎಫ್ ಆಫ್ ಡಿ ಏನೈತಲ್ಲ ಸಾಲ್ವ್ ಮಾಡೋಣ ನೋಡೋಣ. ಈಗ ಹಂಗಾರ ಇನ್ನೊಂದ್ಸತಿ ಹೇಳ್ತೀನಿ ನಿಮ್ಗೆ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ 2 ಟೈಪ್ ಅದಾವ. ಏನೇನು? ಎಫ್ ಆಫ್ ಡಿ ಈಕ್ವಲ್ ಟು 0, ಎಫ್ ಆಫ್ ಡಿ ಈಕ್ವಲ್ ಟು ಎಕ್ಸ್. ನೋಡು ಎಷ್ಟು ಈಸಿ ಆಯ್ತು. ಇಷ್ಟು ದೊಡ್ಡ ಬರೆಯೋದಕ್ಕಿಂತ ಎಫ್ ಆಫ್ ಡಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಈಗ, ರೈಟಾ? ಎಫ್ ಆಫ್ ಡಿ ವೈ ಅಂತ ಬರ್ಕೋಬೇಕಾರೆ. ಈಗ ಇವನ್ನ ಸಾಲ್ವ್ ಹೆಂಗ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಈಗ ಬರ್ಕೊಡ್ರಿ, ಪ್ರೊಸೀಜರ್ಸ್ ಬರ್ಕೊಡ್ರಿ. ಪ್ರೊಸೀಜರ್ ಟು ಸಾಲ್ವ್ ದೀಸ್. ಪ್ರೊಸೀಜರ್ ಟು ಸಾಲ್ವ್. ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಕೊಟ್ಟಿದ್ದ ಇಕ್ವೇಶನ್ ನ ಎಫ್ ಆಫ್ ಡಿ ವೈ ಈಕ್ವಲ್ ಟು ಎಕ್ಸ್ ಅಂತ ಬರ್ಕೋಬೇಕು. ಹಿಂಗ್ ಬರಿಬೇಕಿದ್ನ. ಕೊಟ್ಟಿರ್ತಾರಲ್ಲ, ಅವ್ರು ಏನ್ ಕೊಟ್ಟಿರ್ತಾರೆ, ಡಿ ಸ್ಕ್ವೇರ್ ಡಿ ಕ್ಯೂಬು ಏನೇನೋ ಬರ್ದಿ ದೊಡ್ಡ ಒಂಥರ ಒಳ ಕಣ್ಣಂಗೆ ಕಾಣ್ತಿರ್ತಾವೆ. ಅದನ್ನ ನೀವು ಚಂದಾಗಿ ಏನ್ ಮಾಡ್ಬೇಕು, ಈ ಟೈಪ್ ಬರ್ಕೋಬೇಕು. ಬರ್ಕೊಂಡು ಇದಾದ್ಮೇಲೆ ಇದನ್ನ 2 ಸ್ಪ್ಲಿಟ್ ಮಾಡ್ತೀನಿ. ಒಂದು ಎಫ್ ಆಫ್ ಡಿ ವೈ ಈಕ್ವಲ್ ಟು 0 ಅಂತ, ಎಫ್ ಆಫ್ ಡಿ ಈಕ್ವಲ್ ಟು ಎಕ್ಸ್ ಅಂತ ಡಿವೈಡ್ ಮಾಡ್ತೀನಿ. ನೋಡು, ಫಸ್ಟ್ 0 ಅನ್ಕೊಂಡೆ, ಮತ್ತೆ ಇದನ್ನ ಎಕ್ಸ್ ಅನ್ಕೊಂಡೆ, ಹಿಂಗೆ ಡಿವೈಡ್ ಮಾಡಿದೆ. ಈಗ ಇದಕ್ಕೆ ಸೊಲ್ಯೂಷನ್ ಕಂಡಿಡಿದ್ನಿ ಅಂದ್ರ, ಇದಕ್ಕೇನಾದ್ರು ಸೊಲ್ಯೂಷನ್ ಕಂಡಿಡಿದ್ನಿ ಅಂದ್ರ ಇದಕ್ಕೇನಂತಾರೆ, ಇದಕ್ಕೆ ಕಾಂಪ್ಲಿಮೆಂಟರಿ ಸೊಲ್ಯೂಷನ್ ಅಂತಾರೆ. ಇದಕ್ಕೆ ಏನಂತಾರ? ಕಾಂಪ್ಲಿಮೆಂಟರಿ ಸೊಲ್ಯೂಷನ್. ಈ ವರ್ಡ್ಸ್ ಬಹಳ ಇಂಪಾರ್ಟೆಂಟ್ ಮುಂದೆ. ಈ ರೀತಿ ಏನಾದ್ರು ಕಂಡಿಡಿದಿದ್ದೆ ಅಂತಂದ್ರೆ, ಅದಕ್ಕೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತಾರೆ. ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆನಾ? ಈ ಕಾಂಪ್ಲಿಮೆಂಟರಿ ಸೊಲ್ಯೂಷನ್ಗೆ ಸಿ ಎಫ್ ಅಂತಾರೆ. ಕಾಂಪ್ಲಿಮೆಂಟರಿ ಫಂಕ್ಷನ್ ಅನ್ಬೋದು, ಕೆಲವರು ಫಂಕ್ಷನ್ ಅಂತಾರೆ. ಸಿ ಎಫ್ ಅಂತಾರೆ. ಇದಕ್ಕೆ ಪಿ ಐ ಅಂತಾರೆ, ಪರ್ಟಿಕ್ಯುಲರ್ ಇಂಟೆಗ್ರಲ್ ಅಂತಾರೆ. ಪರ್ಟಿಕ್ಯುಲರ್ ಇಂಟೆಗ್ರಲ್. ಓಕೆನಾ? ಹಾಗಾದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಈಕ್ವಲ್ ಟು ವಾಟ್ ಬರ್ಕೊಡ್ರಿ? ಕಂಪ್ಲೀಟ್
solution. Complete solution is equal to CF plus PI. ಎಕ್ಸಾಮ್ ಒಳಗಡೆ ಒಮ್ಮೊಮ್ಮೆ ಬರೀ CF ಕೇಳ್ತಾರ, ಬರೀ PI ಕೇಳ್ತಾರ, ಕಂಪ್ಲೀಟ್ ಕೇಳಲಿಕ್ಕಿಲ್ಲ. ಅದಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಏನ್ ಕೇಳ್ತಾರ? ಕಂಪ್ಲೀಟ್ ಕೇಳಲಿಕ್ಕಿಲ್ಲ, ಓನ್ಲಿ CF ಕೇಳ್ಬೋದು, ಇಲ್ಲಂದ್ರ PF ಕೇಳ್ಬೋದು, PI ಕೇಳ್ಬೋದು. ತಿಳಿತಾ? ಈಗ ನಾವೇನ್ ಮಾಡೋಣ ಅಂತಂದ್ರೆ ಇವನ್ ಮತ್ತೆ ಸ್ಪ್ಲಿಟ್ ಮಾಡ್ಕೋಣ. ಹಾಗಾದ್ರ CF ಕಂಡಿಡೋದು ಹೆಂಗ ಮತ್ತು PI ಗಳನ್ನ ಕಂಡಿಡೋದು ಹೆಂಗ ಅಂತ ನಾನು ನಿಮ್ಗೆ ಇನ್ನೊಂದು ಹಿಂಟ್ ಕೊಡ್ತೀನಿ. ನಾನು ನನ್ನ ಬೇಸ್ಡ್ ಆನ್ ಮೈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಹುಡುಗರು ಟೀಚ್ ಮಾಡಿದ ಎಕ್ಸ್ಪೀರಿಯನ್ಸ್ ಪ್ರಕಾರ PI ಗಳೇನದಾವಲ್ಲ ಇವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳಂಗಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳಂಗಿಲ್ಲ, ಇವು ಭಾಳ ದೊಡ್ಡ ಇರ್ತಾವ. ಹಾಗಾಗಿ PI ಗಳನ್ನ ಕೇಳಲ್ಲ. ಬಟ್ CF ಗಳನ್ನ 100% ಕೇಳೋ ಚಾನ್ಸಸ್ ಇರ್ತೈತಿ. CF ಗಳನ್ನ ಕೇಳೋ ಚಾನ್ಸಸ್ ಇರ್ತೈತಿ. ಹಾಗಾದ್ರೆ ನೋಡೋಣ CF ನ ಹೆಂಗ್ ಸಾಲ್ವ್ ಮಾಡೋಣ ಅಂತ. ಓಕೆನಾ? ರೈಟ್, ಬರ್ಕೊಡ್ರಿ. ಕಿರ್ಸಾಲಿ. ಓಕೆ, ನೆಕ್ಸ್ಟ್ ಬರ್ಕೊಡ್ರಿ. ಇದ್ರೊಳಗಡೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರ ಮತ್ತೆ ಸೇಮ್ ಫಸ್ಟ್ ಸ್ಟೆಪ್ ಒನ್ ಒಳಗಡೆ ಎಫ್ ಆಫ್ ಡಿ ವೈ ಈಕ್ವಲ್ ಟು 0 ಬರ್ಕೋಬೇಕಾ? ಬರ್ಕೊಂತೀರಿ? ಇದು ಈಕ್ವೇಶನ್ ಹೆಂಗ್ ಕಾಣುತ್ತಾ ಅಂದ್ರೆ ಹಿಂಗ್ ಕಾಣ್ತಿರ್ತೈತಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಹಿಂಗ d² ಪ್ಲಸ್ 3d ಪ್ಲಸ್ 7 ಹೌದಾ ಈಕ್ವಲ್ ಟು 0 ಹಿಂಗ್ ಕಾಣ್ತಿರ್ತೈತಿ. ಹಿಂಗ ಇರ್ಬೋದು, ಅಥವಾ ಸ್ಕ್ವೇರ್ದ್ ಇರ್ಬೋದು, ಕ್ಯೂಬ್ದ್ ಇರ್ಬೋದು, 4 ಪವರ್ ಇರ್ಬೋದು, ಹೆಂಗಿರ್ಬೋದು ಅಷ್ಟ. ಇಲ್ಲಿ ನೀವು ತಿಳ್ಕೊಬೇಕು ಇದ್ರದ್ದು ಪವರ್ ಎಷ್ಟದವಲ್ಲ, ಅಂದ್ರೆ ಡಿದು ಹೈಯೆಸ್ಟ್ ಪವರ್ ಎಷ್ಟೈತಲ್ಲ, ಹೈಯೆಸ್ಟ್ ಆರ್ಡರ್ ಎಷ್ಟೈತಲ್ಲ ಅಷ್ಟು ಸ್ಮಾಲ್ ರೂಟ್ಸ್ ಬರ್ತಾವ. ಏನ್ ಬರ್ತಾವ? ರೂಟ್ಸ್ ಬರ್ತಾವ. ಇದಕ್ಕೆ ಎಷ್ಟು ರೂಟ್ಸ್ ಬರ್ತಾವ? D1 ಬರ್ತಾ, D2 ಬರ್ತೈತಿ. ಕರೆಕ್ಟಾ? ಇದಕ್ಕೆ 2 ರೂಟ್ಸ್ ಬರ್ತಾವ. ಇದು ಕ್ಯೂಬ್ ಇತ್ತಂದ್ರ ಡಿ ಕ್ಯೂಬ್ ಇತ್ತಂದ್ರ 3 ರೂಟ್ಸ್ ಬರ್ತಾವ. D⁴ ಇತ್ತಂದ್ರ 4 ರೂಟ್ಸ್ ಬರ್ತಾವ. ಅದ್ರ ಹಂಗ ಎಷ್ಟು ಇರ್ತಾವಲ್ಲ ಅಷ್ಟು ರೂಟ್ಸ್ ಬರ್ತಾವ. ಹೇಳ್ತಾವ. ಈಗ ನಮ್ಮ ಟೆಕ್ನಿಕ್ ಏನಂತಂದ್ರ ನಿಮ್ಮ ರೂಟ್ಸ್ ಹೆಂಗ್ ಬರ್ಬೋದು ಅಂತ ಹೇಳ್ತೀನಿ ನೋಡು. ಈಗ ಇದನ್ನ ಅರ್ಥ ಮಾಡ್ಕೊಂಡು ಭಾಳ ಇಂಪಾರ್ಟೆಂಟ್. ರೂಟ್ಸ್ ಹೆಂಗ್ ಬರ್ಬೋದು? ಹಿಂಗ್ ಬರ್ಬೋದು. M1 M2 M3 M4 ಹಿಂಗ 4 ಡಿಫ್ರೆಂಟ್ ರೂಟ್ಸ್ ಬರ್ಬೋದು. ಇದಕ್ಕೇನಂತಾರ? ಡಿಸ್ಟಿಂಕ್ಟ್ ರೂಟ್ಸ್ ಅಂತಾರ. ಹಿಂಗ ಏನಾದ್ರು ಬಂದಿತ್ತಂದ್ರ CF ಇಸ್ ಈಕ್ವಲ್ ಟು ಬರ್ಕೊಂಬಿಡು. C1 e ಟು ದಿ ಪವರ್ M1x ಪ್ಲಸ್ C2 e ಟು ದಿ ಪವರ್ M2x ಪ್ಲಸ್ C3 e ಟು ದಿ ಪವರ್ M3x. ಹೆಂಗ್ ಎಲ್ಲಿ ತನಕ ಬರ್ಕೊಂತ ಹೋಗ್ಬೇಕು? ಎಷ್ಟು ರೂಟ್ ಅದಾವ ಅಷ್ಟು ರೂಟ್ ಬರ್ಕೊಂತ ಹೋಗ್ಬೇಕು. ಕರೆಕ್ಟಾ? C4 m ಟು ದಿ ಪವರ್ 4x. ಇಲ್ಲಿ ಸಿಗಳು ಎಷ್ಟು ಬರ್ಬೇಕು? ಎಷ್ಟು ರೂಟ್ ಅದಾವಲ್ಲ ಅಷ್ಟು ಸಿಗಳು ಬರ್ಬೇಕು. ತಿಳಿತಾ? ದಿಸ್ ಇಸ್ 1. ಅಕಸ್ಮಾತ್ ನಿನ್ ರೂಟ್ಸ್ ಏನಾದ್ರು ಹಿಂಗಿದ್ವು ಅಂದ್ರ ಬರ್ಕೋ. ನಿನ್ ರೂಟ್ಸ್ ಏನಾದ್ರು ಹಿಂಗಿತ್ತಪ್ಪ, M1 M3 ನೋಡಿಲ್ಲಿ 2 ರೂಟ್ಸ್ ಏನಾಗ್ಬಿಟ್ಟವ ಇಲ್ಲಿ ಸೇಮ್ ಆಗ್ಯಾವ. M2 ಅನ್ನೋ ಬದಲು M3 ಅನ್ನಕತ್ತೀನಿ, ಯಾಕಂದ್ರೆ 2 ಆಯ್ತು, 3ನೇದಂತು. ಹಿಂಗ ಏನಾದ್ರು ಇತ್ತಂದ್ರೆ ನಿನ್ CF ಹೆಂಗಿರುತ್ತೆ ನೋಡಿ, ಬರ್ಕೋ. ಇಲ್ಲಿ ನೋಡು, ಹಿಂಗ್ ಬರಿಬಾರ್ದು. ಮತ್ತೆ C1 e ಟು ದಿ ಪವರ್ ಆಫ್ M1x, C2 e ಟು ದಿ ಪವರ್ ಆಫ್ M1x 2 ಸತಿ ಬರಿಬಾರ್ದು. ಹೇಳ್ತಾ? ಇಲ್ಲಿ ಬರ್ದಿದ್ವಲ್ಲ M1ಗೆ M2ಗೆ M3 M4 ಬರ್ದಿದ್ವಲ್ಲ, ಹಂಗ ಬರಿಬಾರ್ದು. ಬರಿಬಾರ್ದು ಏನಂತ ತಪ್ಪು ಅದನ್ನು ಬರ್ ತೋರಿಸ್ತೀನಿ. C1 e ಟು ದಿ ಪವರ್ ಆಫ್ M1x ಪ್ಲಸ್ C2 e ಟು ದಿ ಪವರ್ ಆಫ್ M1x ಪ್ಲಸ್ C3 e ಟು ದಿ ಪವರ್ ಆಫ್ M3x ಅಂತ ಬರೀತಾರೆ ಹುಡುಗರು. ಇದು ತಪ್ಪು. ಯಾಕ ಸರ್ ಹಿಂಗ್ ಬರ್ಸಿದ್ರಲ್ರಿ, ಒಂದೊಂದು ಬರಿ ಅಂದ್ರಿ, ಮತ್ತೆ ಒಂದೊಂದು ಬರ್ದ್ನಲ್ರಿ ಅಂತ ಹೇಳ್ತಾರ. ತಪ್ಪು, ಹಿಂಗ್ ಬರಿಬಾರ್ದು. ಹೆಂಗ್ ಬರಿಬೇಕು? 2 ಸೇಮ್ ಇದ್ವು ಅಂದ್ರ CF ಇಸ್ ಈಕ್ವಲ್ ಟು C1 ಪ್ಲಸ್ C2x ಅಂತ ಬರೆದು ಬ್ರಾಕೆಟ್ ಹಾಕೊಂಡು e ಟು ದಿ ಪವರ್ ಆಫ್ 1 ಬರಿಬೇಕು M1x. C1 ಪ್ಲಸ್ C2x ಮಾಡಿ e ಟು ದಿ ಪವರ್ ಆಫ್ M1x ಬರ್ದ್ಬಿಡ್ಬೇಕು. ಉಳಿತಲ್ಲ. ಈಗ ಮತ್ತೇನು ಉಳಿತು? ಈಗ M3 ಉಳಿತಲ್ಲ. ಹಂಗಾರೆ M3ಗೆ ಸಪ್ರೇಟ್ ಬರ್ಕೊ. C3 ಇಂಟು e ಟು ದಿ ಪವರ್ ಆಫ್ M3x ಬರ್ಕೊ. ಅದು ಮತ್ತೆ ಇದೆ ಸೇಮ್ ಚಾಳಿ. ಇಲ್ಲ, ಎಕ್ಸ್ ಬರ್ತೈತಿ. ಅದೇ ಹೇಳಿದ್ನಲ್ಲ ಹಿಂಗ್ ಬರಿಬಾರ್ದಂತ. ನೀ ಹಿಂಗ್ ಬರ್ದಿದ್ದೆ ಅಂದ್ರ ನೀ ಕಾಮನ್ ತೆಗಿತಿದ್ದಿ, C1 ಪ್ಲಸ್ C2 ಹಾಕಿರ್ತದೆ. ತಪ್ಪದು.
ಅದ್ರ ಸಲುವಾಗಿ ಎಕ್ಸ್ ಬರಂಗ್ ಆಗ್ಬೇಕದು. ಹಾ ಎಕ್ಸ್ ಆಗಬೇಕದು. C1 X ಆಗಲ್ಲ. ಇನ್ನೊಂದು ತೋರಿಸ್ತೀನಿ ನಿಮ್ಗೆ ನಿಮ್ಮ ತಲೆ ಓಡ್ತೈತೆ ನೋಡಿ. ಈಗ ಈ ಮೂರನೇ ಕೇಸ್ಗಳು ಕೊಡ್ತೀನಿ ನೋಡು. ಈಗ M1 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 M4 ಐತಪ್ಪ. ಇದಕ್ಕೆ ಹೆಂಗ್ ಬರೀತೀರಿ ನೋಡೋಣ. ಈಗ ಹೇಳ್ರಿ CF ಹೇಳ್ರಿ. ಈಗ C1 plus C2x plus C3x square ಬರೋದು e⁻m1x ಬರ್ದ್ಬಿಡೋದು. ಹೇಳಕತ್ತೈತಲ್ಲ ಈಗ. ಅಂದ್ರೆ ಇವು ಎಷ್ಟು ಸಿಮಿಲರ್ ಇರ್ತಾವ ನೋಡು, ಅಷ್ಟು ಸಿಗಳು ಬ್ರಾಕೆಟ್ ಒಳಗೆ ಬಂದು ಅವಕ್ಕೆ ಎಕ್ಸ್ ಜಾಸ್ತಿ ಹಾಕೊಂತ ಹೋಗ್ಬಿಡ್ತೈತಿ. ಮತ್ತೆ e⁻m1x ಅದನ್ನ ಬರ್ಕೊಂತೀವಿ. ಈಗ M4 ಏನ್ ಮಾಡೋದು? ಈಗ C4 e⁻m4x. M5 ಇತ್ತಂದ್ರ M5 ಇತ್ತಂದ್ರ ಮುಂದ C5 ಪ್ಲಸ್ C6x e⁻m5x ಹೇಳ್ತಲ್ಲ. ಓಕೆ, ಇವು ಏನಾಯ್ತು CF ಫಾರ್ಮುಲಾ ಬರೆಯೋದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಸಮ್ಟೈಮ್ಸ್ ರೂಟ್ಸ್ಗಳು ಹಿಂಗಿರ್ತಾವೆ, ಯದ್ವಾ ತದ್ವಾ ಬರ್ಕೊ. ಈಗ ಅಕಸ್ಮಾತಾಗಿ ರೂಟ್ M1 = a + IB ಇತ್ತಂತ ತಿಳ್ಕೊ, ಮತ್ತು M2 = a - IB ಇತ್ತಂತ ತಿಳ್ಕೊ. ಮತ್ತು ಇದ್ರ ಜೊತೆಗೆ M3 ಒಂದಿತ್ತಂತ ತಿಳ್ಕೊ, M4 ಇತ್ತಂತ ತಿಳ್ಕೊ. ತಿಳಿದ? ಹಿಂಗಿತ್ತು ಅಂತಂದ್ರ ನಿಮ್ಮ ಇಕ್ವೇಶನ್ ಹಿಂಗ ಆಕೈತಿ ನೋಡಿ, ಬರ್ಕೊ. CF = e⁻AX C1 cos BX plus C2 sin BX ಮುಗಿತಿದ್ದು. ಇದು ಎಲ್ಲಿಗೆ ಮುಗಿತಿದ್ದು? ಇವೆರಡಕ್ಕೆ ಮುಗಿತಿದ್ದು. ಇವೆರಡಕ್ಕೆ ಇದು ಮುಗಿತಿದ್ದು. C1 C2 ಮುಗಿತು. ಈಗ ಪ್ಲಸ್ ಏನ್ ಬರೀತಿ? ಈಗ M3 ಏನ್ ಮಾಡೋದು? C3 e⁻m3x ಮುಗಿತು. ಅದು ಬೇರೆ ಐತಲ್ಲ, M4 ಐತಲ್ಲ, ಅದು ಬೇಕಾದ್ರೆ C4 e⁻m4x. ಅವು ಮುಂದೆ ಸೇಮ್ ರೂಲ್. ಬಟ್ ನಮಗೇನು ಗೊತ್ತೈತಿ, ಈಗ ಈ ಟೈಪ್ ಏನಾದ್ರು ರೂಟ್ಸ್ಗಳಿದ್ರ ಇದು ಹಿಂಗ್ ಬರ್ತದ. e⁻AX ಪ್ಲಸ್ C1 cos βx ಪ್ಲಸ್ C2 sin βx ಹಂಗೆ ಬರಿಬೇಕು ಅವ್ರನ್ನ, ರೂಲ್ ಅವು. ಈ ತರ ರೂಟ್ಸ್ಗಳು ಬಂದ್ವು ಅಂದ್ರ ಈ ತರ ಬರಿಬೇಕು. ನಾವೆಲ್ಲ ಇಲ್ಲೆಲ್ಲ ಮಾಡ್ಕೊಂಡಿವಲ್ಲ, ಹಿಂಗ್ 4 ಡಿಫ್ರೆಂಟ್ ಬಂದ್ರ ಹಿಂಗ್ ಬರಿಬೇಕು, 2 ಬಂದ್ರ ಹಿಂಗ್ ಬರಿಬೇಕು. ಹೇಳ್ತಾ ಇವು ಬಯಾಟ್ ಹಾಕದಿವು. 3 ಬಂದ್ರ ಹಿಂಗ್ ಬರಿಬೇಕು. ಹಂಗ ರೂಟ್ಸ್ಗಳು ಹಿಂಗ್ ಬಂದ್ರ ಹಿಂಗ್ ಬರಿಬೇಕು. ಹೇಳ್ತಾ ಇನ್ನೊಂದು ರೂಲ್ ಅದು ಮತ್ತೆ ಬರ್ಕೊ. ಈಗ ಅಕಸ್ಮಾತಾಗಿ ರೂಲ್ ಹಿಂಗಿತ್ತಂದ್ರ M1 = a ± IB ಅಥವಾ M1 M2 ಆತಿದ್ದು. ನೆಕ್ಸ್ಟ್ M3 M4 = a ± IB. ಮತ್ತೆ ಸೇಮ ಉಳಿದು ನೋಡು, 4 ಸೇಮ ಬಂದವಪ್ಪ ಇದ್ರೊಳಗ. ಏನ್ ಮಾಡ್ಬೇಕು? ಸ್ವಲ್ಪ ತಲೆ ಓಡಿಸಿ ಹೇಳ್ರಿ ನೋಡೋಣ. CF ಬ್ರಾಕೆಟ್ C1 ಜಾಗದಾಗ ಏನ್ ಬರೆಯೋದು? ಈಗ ಇದಕ್ಕಾಯ್ತದು. ಎರಡು ಸೇಮ್ ಅದ ನೋಡುಗ. ಇದು ಮತ್ತು ಇದು ಸೇಮ ಕಾಣಕತ್ತವಲ್ಲ, ಅವಾಗ ಹಿಂಗ್ ಬರೀಲಿ C1 + C2x cos βx ಪ್ಲಸ್ C3 plus C4x sin βx. ವೆರಿ ಗುಡ್. ಹೇಳಕತ್ತಿತ್ತಲ್ಲ ಈಗ. ಓಕೆ, ಸಾಕಿಷ್ಟು. ಇಷ್ಟು ರೂಲ್ಸ್ಗಳನ್ನ ನೀವು ನೆನ್ಪಿಟ್ಕೋಬೇಕು. ಎಷ್ಟು ರೂಲ್ಸು ನೋಡು. ನೀವು ಇನ್ನೊಂದ್ಸತಿ ಬೇಕಾರ ರಿವಿಷನ್ ಟೈಪ್ ಹೇಳ್ಬಿಡ್ತೀನಿ ನೋಡಿ. ಈಗ M1 M2 M3 M4 ಡಿಸ್ಟಿಂಕ್ಟ್ ಬಂದ್ರೆ ಏನ್ ಮಾಡಬೇಕು? ಬೇರೆ 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 ಬಂದ್ರೆ ಏನ್ ಮಾಡಬೇಕು? ಸಪ್ರೇಟ್ e⁻mx. ಓಕೆ, ಎರಡು ಏನಾದ್ರು ಸಿಮಿಲರ್ ಬಂದ್ಬಿಟ್ರೆ ಏನ್ ಮಾಡ್ಬೇಕು?
ಕಾನ್ಸ್ಟೆಂಟ್ ಇದ್ದಲ್ಲಿ C1 ಪ್ಲಸ್ C2 ಎಕ್ಸ್ ಅನ್ನೋದು ಮೂರು ಸೇಮ್ ಬಂದ್ರಂದ್ರ ಎಕ್ಸ್ ಎಕ್ಸ್ ಸ್ಕ್ವೇರ್ C1 ಪ್ಲಸ್ C2 ಎಕ್ಸ್ ಪ್ಲಸ್ C3 ಎಕ್ಸ್ ಸ್ಕ್ವೇರ್ ಮಾಡಿ ಒಂದ ಬರ್ದ್ಬಿಡೋದು ಹಂಗ ಗೊತ್ತಾದ ಈಗ ನೆಕ್ಸ್ಟ್ ಅಕಸ್ಮಾತಿಗೆ ರಿಯಲ್ ರೂಟ್ ಬರ್ಲಿಲ್ಲಪ್ಪ ಎ ಪ್ಲಸ್ ಐ ಬಿ ಬಂತಂದ್ರ e ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ C1 ಕಾಸ್ ಬಿಟಾ ಎಕ್ಸ್ ಪ್ಲಸ್ C2 ಸೈನ್ ಬಿಟಾ ಎಕ್ಸ್ ಹಂಗ ಇಂಥವ್ ಏನಾದ್ರು ರಿಪೀಟ್ ಆಗಿದ್ರೆ ಇವು ಪ್ಲಸ್ ಆರ್ ಮೈನಸ್ ಇದು ಪ್ಲಸ್ ಆರ್ ಮೈನಸ್ ಆಗಿತ್ತಂದ್ರ ಅಲ್ಲಿ C1 ಪ್ಲಸ್ e ಟು ದಿ ಪವರ್ ಆಫ್ ಎಕ್ಸ್ C1 ಪ್ಲಸ್ C2 ಎಕ್ಸ್ ಹಂಗ ಮಾಡ್ಕೋ ತಿಳಿತಲ್ಲ ಓಕೆ ಇದಿಷ್ಟು ಮಾಡಿಬಿಟ್ರ ನಿಮ್ದು CF ಪರ್ಟಿಕ್ಯುಲರ್ ಇಂಟಿಗ್ರಲ್ ಮುಗಿತೀಗ ಅಲ್ಲ ಸಾರಿ ಯಾವ್ದಿದು ಕಾಂಪ್ಲಿಮೆಂಟರಿ ಫಂಕ್ಷನ್ ಮುಗಿತೀಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಮುಗಿತಾ ಓಕೆ ಮುಂದ ಯಾವ್ದದು ಪರ್ಟಿಕ್ಯುಲರ್ ಇಂಟೆಗ್ರಲ್ ಅಂತ ಐತಲ್ಲ ಪರ್ಟಿಕ್ಯುಲರ್ ಇಂಟೆಗ್ರಲ್ ಅನ್ನ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳಂಗಿಲ್ಲ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕಂದ್ರೆ ಅದು ಸ್ವಲ್ಪ ಮುಂದೆ ಟಫ್ ಆಗಕ್ಕೆ ಶುರು ಆಗ್ತದ ಅಕಸ್ಮಾತ್ ಆಗಿ ಎಲ್ಲಾ ವಿಡಿಯೋ ಮಾಡಿ ಮುಂದೆ ಟೈಮ್ ಉಳಿತಂದ್ರ ಅವಾಗ ಪರ್ಟಿಕ್ಯುಲರ್ ಇಂಟೆಗ್ರಲ್ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಹೇಳ್ತೀನಿ ರೈಟಾ ಓಕೆ ಇನ್ನ ಒಂದು ಪ್ರಾಮಿಸ್ ಮಾಡ್ತೀನಿ ಏನಂದ್ರ ಈಗ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ಏನ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋ ಅಂದ್ರೆ ಇನ್ನೊಂದು 3-4 ವಿಡಿಯೋ ಆದ್ಮೇಲೆ ನಾವು ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಕ್ ಶುರು ಮಾಡ್ತೀವಿ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡ್ಬೇಕಾದಾಗ ಇನ್ ಬಿಟ್ವೀನ್ ಯಾವರ PIಗಳು ಬಂದಂದ್ರ ಅಲ್ಲೇ ಹೇಳಿಬಿಡ್ತೀನಿ ಹೇಳ್ದಾ ಈಗ ನಾ ಹೇಳಿದ್ರು ನಾವು ತಿಳಿಯಂಗಿಲ್ಲ ಬಿಕಾಸ್ ಅದು ಒಂಥರ ಕಾಂಪ್ಲಿಕೇಟೆಡ್ ದೊಡ್ಡದಾಕೊಂತ ಹೋಗ್ತದ ಅದು ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಬರ್ತದೆ ಓಕೆ ಎಲ್ಲಾ ಡಿಫರೆನ್ಷಿಯಲ್ ಇಕ್ವೇಶನ್ ಮುಗಿದ್ಮೇಲೆ ಬೇಕಾದ್ರೆ ಒಂದಿಷ್ಟು ಮಾಡಿಡೋಣ ನೀವು ಯೂಜಿ ಒಳಗೆ ಮಾಡಿರ್ತೀರಿ ಅದನ್ನ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ರೆ ನಡೀತೈತಿ ಓಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಇಲ್ಲಿವರೆಗೆ ಏನ್ ಮಾಡಿದ್ವಿ CF ಕಾಂಜುಗೇಟ್ ಫಂಕ್ಷನ್ ಅನ್ನ ಕಾಂಪ್ಲಿಮೆಂಟರಿ ಫಂಕ್ಷನ್ ಅನ್ನ ಕಂಡುಹಿಡಿಯೋದು ಹೆಂಗ ಅಂತೇಳಿ ಬರ್ಕೊಂಡ್ವಿ ಒಂದ್ ಎಕ್ಸಾಂಪಲ್ ಮಾಡೋಣ ಒಂದೇ ಎಕ್ಸಾಂಪಲ್ ಮಾಡಿ ಮುಗಿಸ್ಬಿಡೋಣ ಬರ್ಕೋರು ಒಂದು ಎಕ್ಸಾಂಪಲ್ ಕೇಳಿದ್ದು ನೋಡಿ ಇದು ಕೇಳಿದ ಕ್ವಶನ್ ಐತಿ d square y by dt square plus 2 dy by dt plus y equal to 0 with y of 0 equal to 1 y dash of 0 equal to -2 options option A 1 minus t to the power 1 minus t e to the power minus t option B 1 plus t e to the power t option C 1 plus t e to the power minus t option D 1 minus t e to the power t ಈ ಇದನ್ನೇನ್ ಮಾಡೋಣ ಅಂತಂದ್ರೆ ನಾವು ಮೂರು ಸ್ಪ್ಲಿಟ್ ಆಗಿ ಮಾಡ್ತೀನಿ ಇದೇ ಸೇಮ್ ಕ್ವಶನ್ ಅನ್ನು ಮೂರು ರೀತಿ ಕೇಳಬಹುದು ನಿಮಗೆ ಒಂದು ಸೊಲ್ಯೂಷನ್ ಫಾರ್ ದಿಸ್ ಏನಂತಾರ ಒಂದೇನ್ ಬೇಕು ಸೊಲ್ಯೂಷನ್ ಫಾರ್ ದಿಸ್ ಎರಡನೇದ್ದು ಅಪ್ಲಿಕೇಶನ್ ಆಫ್ ಬೌಂಡ್ರಿ ಕಂಡೀಷನ್ಸ್ ಅಥವಾ ಫೈಂಡ್ ಕಾನ್ಸ್ಟೆಂಟ್ಸ್ ಮೂರನೇದ್ದು ಕಂಪೇರ್ ಗೆಟ್ ಆನ್ಸರ್ ನೋಡೋಣ ಇಷ್ಟು ದೊಡ್ಡದು ಗೇಟ್ ಒಳಗೆ ಕೇಳ್ತಿರ್ತಾರ ಇಂಥ UG ಒಳಗಡೆ ಯಾವ್ದು ನಿಮ್ದು KPCL ಅಂತಲ್ಲೆಲ್ಲ ಕೇಳಂಗಿಲ್ಲ KEA KPCL ಯಾಕಂದ್ರೆ ದೊಡ್ಡ ಪ್ರಾಬ್ಲಮ್ ಇದು ಅದಕ್ಕೆ ನಾ ಏನ್ ಮಾಡೀನಿ KPCL ಒಳಗೆ ಓನ್ಲಿ ಸೊಲ್ಯೂಷನ್ ಕೇಳ್ಬೋದು KPCL ಒಳಗಡೆ ಸೊಲ್ಯೂಷನ್ ಕೊಟ್ಟು ಕಾನ್ಸ್ಟೆಂಟ್ ಕೇಳ್ಬೋದು KPCL ಒಳಗಡೆ ಅಥವಾ KPSC ಒಳಗಡೆ ಗೆಟ್ ಆನ್ಸರ್ಸ್ ಡೈರೆಕ್ಟ್ ಆಗಿ ಕೇಳ್ಬೋದು ಹಂಗೇನ್ ಮಾಡ್ಬೋದು ಅವರು ಇದು ದೊಡ್ಡ ಪ್ರಾಬ್ಲಮ್ ಸಣ್ಣದು ಮಾಡ್ಬೋದು ಓಕೆ ನೋಡ್ರಿ ಇದನ್ನ ನಾ ಹೆಂಗ್ ಬರಿಬೇಕಂತ ಹೇಳಿದ್ದೆ d ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1 ಇಂಟು y ಈಕ್ವಲ್ ಟು 0 ಬರಿಬೋದಾ ಪಕ್ಕ ಓಕೆ ಇದಕ್ಕೆ ರೂಟ್ಸ್ ಕಂಡಿಡಿ ನೀವು ಇದಕ್ಕೆ ರೂಟ್ಸ್ ಅನ್ನ ನೀವು ಕ್ಯಾಲ್ಸಿ ಒಳಗೆ ಹಾಕಿದ್ರು ಕಂಡುಹಿಡಿಬಹುದು ಕ್ಯಾಲ್ಸಿ ಅಂತೂ ಅಲೋ ಐತೆ ಅಂತ ಹೇಳ್ಯಾರ BWSSB ಗೆ ಕ್ಯಾಲ್ಸಿ ಅಲೋ ಐತೆ ಅಂತ ಹೇಳ್ಯಾರ ಹೌದಾ ದೇರ್ಫೋರ್ ನೀವು ರೂಟ್ಸ್ ಅನ್ನ ಇದನ್ನ ಹಾಕಿ ಕಂಡುಹಿಡಿಬಹುದು ಇಲ್ಲ ಅಂತಂದ್ರೆ ಸ್ಪ್ಲಿಟ್ ಅಲ್ಲಿ ಬರಾಕ ಚಾನ್ಸಸ್ ಇರ್ತಾವ ಹಿಂಗ d ಸ್ಕ್ವೇರ್ ಬರಿತೀವಿ d ಪ್ಲಸ್ d ಬರುತ್ತೆ ಓಕೆನಾ ಆಗುತ್ತಾ ಇದು ಹಿಂಗಾಯ್ತು ಅಂತಂದ್ರ d ಸ್ಕ್ವೇರ್ ಪ್ಲಸ್ d ಪ್ಲಸ್ d ಪ್ಲಸ್ 1 ಈಕ್ವಲ್ ಟು 0 ಈ ಒಳಗಲ್ದಷ್ಟ ತಗೊಂಡಿದ್ವಿ ಅವಾಗ d ಕಾಮನ್
d plus 1, next plus 1 common, d plus 1 equal to 0. Therefore d plus 1 common, then d plus 1 is left equal to 0. Therefore d equal to 1, d equal to minus 1, d equal to minus 1. ಎರಡು ಆನ್ಸರ್ ಬಂದವು. ತಿಳಿತಾ? ಡಿ ಈಕ್ವಲ್ ಟು ಮೈನಸ್ ಒನ್, ಡಿ ಈಕ್ವಲ್ ಟು ಮೈನಸ್ ಒನ್ ಬಂತಂದ್ರೆ ಅರ್ಥ ಏನು? ಡಿನ ಇವು ಎಮ್ ಅಂತ ಕರೀತಾರೆ ಅವರು, ಇವನ್ನ ಬೇಕಾದ್ರೆ ಎಮ್ ಅನ್ಬೋದು. ನೀವು ಇದನ್ನ ಆ್ಯಕ್ಚುಲಿ ಯೂಶುವಲಿ ಏನು ಮಾಡ್ತಾರೆ ಕೆಲವರು, ಟೈಮ್ ಸೇವ್ ಮಾಡಕ್ಕೆ ನಾ ಹಿಂಗೆ ಬರ್ದೀನಿ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ 2m ಪ್ಲಸ್ 1 ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇದರ ಅರ್ಥ ಎಮ್ ಈಕ್ವಲ್ ಟು ಮೈನಸ್ 1, ಎಮ್ ಈಕ್ವಲ್ ಟು ಮೈನಸ್ 1, m1 ಏನಾಗ್ತಿ ಫಾರ್ಮುಲಾ ಹೇಳ್ರಿ ಈಗ. ದೆನ್ ಸಿ ಎಫ್ ಈಕ್ವಲ್ ಟು ಸಿಗಳು ಬೇಕಲ್ಲ, ಹ್ಮ್ 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 ಎಕ್ಸ್ ಅಂದ್ರೆ ಇಲ್ಲಿ ಟಿ ಕೊಟ್ಟ ಅನಿಸುತ್ತೆ. ಇದೇನಿದು ಸಿ ಎಫ್ ಆಯ್ತು. ಸಿ ಎಫ್ ಅಂದ್ರೆ ಇದೊಂಥರ ವೈ ಇದ್ದಂಗೆ, ಇದು ವೈ ಈಕ್ವಲ್ ಟು ವೈ ಸಿ ಇದ್ದಂಗೆ, ವೈ ಈಕ್ವಲ್ ಟು C1 ಪ್ಲಸ್ C2 ಟಿ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಟಿ. ಓಕೆನಾ? ಈಗ ನಮ್ಮದು ಒಂದನೇ ಕಂಡೀಷನ್ ಸೊಲ್ಯೂಷನ್ ಬಂತು. ಈಗ ಸೊಲ್ಯೂಷನ್ ಬಂತ. ಈಗ ಏನು ಮಾಡೋಣ, ಬೌಂಡ್ರಿ ಕಂಡೀಷನ್ಸ್ ಬಗ್ಗೆ ಯೋಚನೆ ಮಾಡಿ. ಬೌಂಡ್ರಿ ಕಂಡೀಷನ್ಸ್ ಏನು ಕೊಟ್ಟಾರ? ಇವು ಬೌಂಡ್ರಿ ಕಂಡೀಷನ್ಸ್. ಓಕೆ, ವರ್ಕ್ ಮಾಡಲ್ಲ ಏನೈತಲ್ಲ. ಓಕೆ, ಏನಂತ ವೈ ಆಫ್ 0 ಅಂದ್ರೆ ಎಕ್ಸ್ ಈಕ್ವಲ್ ಟು 0, ವೈ ಈಕ್ವಲ್ ಟು 1 ಅಲ್ಲ. ಇದ್ರೊಳಗೆ ಹಾಕೋಣ, ಎಕ್ಸ್ ಅಂದ್ರೆ ಟಿ, ಅದು ಟಿ ಈಕ್ವಲ್ ಟು 0, ವೈ ಈಕ್ವಲ್ ಟು 1 ಹಾಕು. 1 ಈಕ್ವಲ್ ಟು C1 ಪ್ಲಸ್ C2 ಇಂಟು 0 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ 0. ಓಕೆನಾ? 1 ಈಸ್ ಈಕ್ವಲ್ ಟು C2 0 ಆಯ್ತದ, ಇದು ಇ ಟು ದಿ ಪವರ್ ಆಫ್ 0 ಅಂದ್ರೆ 1, therefore C1 ಈಕ್ವಲ್ ಟು 1 ಆಯ್ತು. ಬಂತಾ? ಓಕೆ, ಈಗ ಇದು ಬಂತಂದ್ರೆ ಇದರ ಅರ್ಥ ನೀವು ಒಂದನೇ ಈಕ್ವೇಶನ್ ಅನ್ನು ಯೂಸ್ ಮಾಡಿದ್ರಿ, ಎರಡನೇ ಈಕ್ವೇಶನ್ ಬಗ್ಗೆ ಯೋಚನೆ ಮಾಡ್ರಿ. ಹಾ, ಈಗ ಏನ್ ಮಾಡ್ಬೇಕು, ಅದನ್ನ ವೈ ಕೊಟ್ಟಾರಲ್ಲ, ವೈ ಡ್ಯಾಶ್ ಮಾಡ್ಕೋಬೇಕು. ಈಗ ಅದನ್ನ ಈ ವೈ ಡ್ಯಾಶ್ ಮಾಡ್ರಿ. ಸ್ವಲ್ಪ ಕಂಪ್ಯೂಟರ್ ಹ್ಯಾಂಗ್ ಆಗತ್ತದ. ದಿಸ್ ಈಸ್ ಓವರ್, ನೌ ಟೇಕ್ ದಿಸ್ ಒನ್. ಈ ವೈನ್ ಏನ್ ಮಾಡು, ವೈ ಡ್ಯಾಶ್ ಮಾಡ್ಕೊ. ಹೆಂಗ? ವೈ ಡ್ಯಾಶ್ ಈಕ್ವಲ್ ಟು, ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು, ಹೌದಲ್ಲ. C1 ಪ್ಲಸ್ C2 ಟಿ ಆಸ್ ಇಟ್ ಈಸ್ ಇ ಟು ದಿ ಪವರ್ ಆಫ್ ಮೈನಸ್ ಟಿ ಇಂಟು ಮೈನಸ್ 1 ಪ್ಲಸ್ ಇ ಟು ದಿ ಪವರ್ ಆಫ್ ಮೈನಸ್ ಟಿ ಆಸ್ ಇಟ್ ಈಸ್ ಇಂಟು C2. C1 ಅಂತ ಹೋಗ್ಬಿಡ್ತದ, C2 ಇಷ್ಟು ಬಂತಿದ್ದು. ಈಗ ಇದ್ರೊಳಗಡೆ ಏನಂತ ನಾವು ಟಿ ಈಕ್ವಲ್ ಟು 0 ಹಾಕು, ವೈ ಡ್ಯಾಶ್ ಈಕ್ವಲ್ ಟು 2 ಹಾಕು, ಮೈನಸ್ 2 ಹಾಕು. ವೈ ಡ್ಯಾಶ್ ಈಕ್ವಲ್ ಟು ಅಂದ್ರೆ ಮೈನಸ್ 2 ಈಕ್ವಲ್ ಟು C1 ಪ್ಲಸ್ 0, ಹೌದಾ, ಇ ಟು ದಿ ಪವರ್ ಆಫ್ ಮೈನಸ್ 0 ಮೈನಸ್ 1 ಪ್ಲಸ್ ಇ ಟು ದಿ ಪವರ್ ಆಫ್ ಮೈನಸ್ 0 C2. ಓಕೆನಾ? ವಾಟ್ ಈಸ್ C1 ಗೊತ್ತೈತಿ ನಿನಗೆ? C1 ಅಂದ್ರೆ ಎಷ್ಟು? 1. therefore 1 ಇದು ಎಷ್ಟಾಯ್ತದೆ? ಇ ಟು ದಿ ಪವರ್ ಆಫ್ ಇದು 1, ಇದು ಮೈನಸ್ 1 ಪ್ಲಸ್ ಇದು ಎಷ್ಟಾಗ್ತಿದೆ? C2, ಇದು ಮೈನಸ್ 2. therefore C2 is equal to minus 1. ಓಕೆನಾ? ನಾವು ಬರ್ರಿ ಈಗ ಪ್ರಾಬ್ಲಮ್ಸ್ ನೋಡು. ಫೈಂಡ್ ಕಾನ್ಸ್ಟೆಂಟ್ಸ್ ಮುಗೀತು. ಈಗ ಆನ್ಸರ್ ತರಬೇಕು. ಈಗ ನಾನು ಆನ್ಸರ್ ತರಬೇಕಾದ್ರೆ ವಾಟ್ ಈಸ್ ವೈ, ಈ C1 ಮತ್ತು C2 ತೊಗೊಂಡು ಇದ್ರೊಳಗೆ ಹಾಕು. ಇದ್ರೊಳಗೆ ಹಾಕು. ವೈ ಈಕ್ವಲ್ ಟು ಏನಂತ ನೋಡು, 1 ಮೈನಸ್ ಟಿ, ಹೌದಲ್ಲ, ಮೈನಸ್ ಟಿ ಇ ಟು ದಿ ಪವರ್ ಆಫ್
ಮೈನಸ್ ಟಿ ಯಾವುದೈತೆ ನೋಡಿ ಆಪ್ಷನ್ 1 ಮೈನಸ್ ಟಿ ಇ ಟು ದಿ ಪವರ್ ಆಫ್ ಮೈನಸ್ ಟಿ ಆಪ್ಷನ್ ಎ 1 ಮೈನಸ್ ಟಿ ಇ ಟು ದಿ ಪವರ್ ಆಫ್ ಮೈನಸ್ ಟಿ ಎನಿ ಡೌಟ್ ನೋ ಡೌಟ್ ಇನ್ನೊಂದು ಪ್ರಾಬ್ಲಮ್ ಕೊಡ್ಲಿ ಇನ್ನೊಂದು ಪ್ರಾಬ್ಲಮ್ ಕೊಡ್ಲಿ ಬರ್ಕೋರಿ ಇನ್ನೊಂದು ಪ್ರಾಬ್ಲಮ್ಮು y ಡಬಲ್ ಡ್ಯಾಶ್ ಪ್ಲಸ್ 2y ಡ್ಯಾಶ್ ಪ್ಲಸ್ y ಈಕ್ವಲ್ ಟು 0 y ಆಫ್ 0 ಈಕ್ವಲ್ ಟು 0 y ಆಫ್ 1 ಈಕ್ವಲ್ ಟು 0 ಫೈಂಡ್ y ಆಫ್ 0.5 ನೋಡಿ ಇಷ್ಟ ಹೇಳನವ ಕಳ್ಳ ತಿಳಿತಾ ಏನ್ ಮಾಡ್ಬೇಕು ಎತ್ತ ಮಾಡ್ಬೇಕು ಹೆಂಗ ಮಾಡ್ಬೇಕು ಏನು ಗೊತ್ತಿಲ್ಲ ಆಪ್ಷನ್ ಎ 0 ಆಪ್ಷನ್ ಬಿ 0.37 ಆಪ್ಷನ್ ಸಿ 0.62 ಆಪ್ಷನ್ ಡಿ 1.13 ಇದು ಯಾವ ಚಾಪ್ಟರ್ ಪ್ರಾಬ್ಲಮ್ ಅಂತಾನೂ ಗೊತ್ತಾಗಂಗಿಲ್ಲ ನಿಮಗ ಇದು ಇದ ಚಾಪ್ಟರ್ ಪ್ರಾಬ್ಲಮ್ ಅಂತಾನೂ ಗೊತ್ತಾಗಂಗಿಲ್ಲ ಹೇಳಕತೈತಿ ಓಕೆ ಮಾಡೋಣ ಇದನ್ನೇನಂತ ಬರಿಬೋದು ಈಗ ರೂಟ್ಸ್ ಕಂಡುಹಿಡೋದು ಡೈರೆಕ್ಟ್ ಇದು ಬೇಕಾದ್ರೆ ಡಿ ಅಂತ ಬರ್ಕೊಂತೀನಿ ಹೆಂಗ ಡಿ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 1 ಇಂಟು ವೈ ಈಕ್ವಲ್ ಟು 0 ಹಂಗೆ ಐತೆ ನೋಡಿ ಸೇಮ್ ಅದೇ ಪ್ರಾಬ್ಲಮ್ ಹೌದಾ ಸ್ವಲ್ಪ ಶಾರ್ಟ್ಕಟ್ ಯೂಸ್ ಮಾಡಲಿ ಹಂಗಾರ ನಿಮ್ಗೆ ಗೊತ್ತದ ಅಂತ ತಿಳ್ಕೊಂಡು ಬಟ್ ಎಕ್ಸಾಮ್ನೊಳಗೆ ಹಿಂಗೆ ಮಾಡ್ಕೋಬೇಡ್ರಿ ಗೊತ್ತಿತ್ತಂದ್ರೆ ಓಕೆ ನೋ ಪ್ರಾಬ್ಲಮ್ ಇದನ್ನ ಏನು ಮಾಡಿಬಿಡ್ತೀನಿ ಡೈರೆಕ್ಟ್ಲಿ m1 ಈಕ್ವಲ್ ಟು -1 m2 ಈಕ್ವಲ್ ಟು -1 ಬರೀಲಿ ಬರೆದು ಬಿಡ್ಬೋದಾ ಇದನ್ನ m1 ಈಕ್ವಲ್ ಟು -1 m2 ಈಕ್ವಲ್ ಟು -1 ಬರೆದ್ನಂದ್ರೆ y ಏನಾಗ್ಬಿಡುತ್ತೆ ನೋಡಿ y ಸಿ ಕಾಂಪ್ಲಿಮೆಂಟ್ರಿ y ಸಿ ಎಫ್ ಏನಾಗುತ್ತಾ c1 ಪ್ಲಸ್ c2x e ಟು ದಿ ಪವರ್ -1x ಓಕೆನಾ ಇಷ್ಟು ಬಂತು ಈಗ ಬಟ್ ಈ ಸತೆ ಡಿಫ್ರೆನ್ಶಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಎರಡೂ ಸೇಮ್ ಆಗಿ ಕೊಟ್ಟನ ಹೌದಾ ಹಾಗಾಗಿ ಏನು ಮಾಡ್ತೀನಿ ಬೌಂಡ್ರಿ ಕಂಡೀಷನ್ಸ್ ಫಸ್ಟ್ ಬೌಂಡ್ರಿ ಕಂಡೀಷನ್ ಇವಕ್ಕೆ ಬೌಂಡ್ರಿ ಕಂಡೀಷನ್ಸ್ ಅಂತಾರೆ ಇವಕ್ಕೆ ಓಕೆ ಫಸ್ಟ್ ಬೌಂಡ್ರಿ ಕಂಡೀಷನ್ ಅಪ್ಲೈ ಮಾಡಿದಾಗ ಏನು ಬರುತ್ತೆ ನೋಡು ಏನಂತಂದ್ರೆ ಅರ್ಥ x ಈಕ್ವಲ್ ಟು 0 y ಈಕ್ವಲ್ ಟು 0 ಹಾಕ್ಬೇಕು ಇದ್ರೊಳಗೆ ಹಾಕಿ x ಈಕ್ವಲ್ ಟು 0 y ಈಕ್ವಲ್ ಟು 0 is equal to c1 plus 0 e to the power of 0 c1 equal to 0 therefore second boundary condition ಏನು ಬಂತು x equal to 1 y equal to 0 ಅಂತ ಅಂದ್ರೆ 0 equal to c1 plus c2 1 into e to the power -1 therefore 0 equal to c1 ಅಂದ್ರೆ 0 c1 ಅಂದ್ರೆ ಏನು 0 ಇಲ್ಲಿ ಕೊಟ್ಟಾರ therefore c2 into e to the power of -1 therefore c2 equal to 0 c2 equal to 0 therefore c1 c2 0 ಆತಂದ್ರೆ yc ಏನಾಗುತ್ತೆ ಫಂಕ್ಷನ್ ಏನಾಗುತ್ತೆ 0 plus 0 into e to the power of -x this is your 0 ನೋಡಿ ಸೊಲ್ಯೂಷನ್ ಇಲ್ಲ ಇದಕ್ಕೆ ಅಂದ್ರೆ ಅರ್ಥ y ನೇ 0 ಬಂತಂದ್ಮೇಲೆ ಆಪ್ಷನ್ ಇದು 0 ನೀ ಏನು ವ್ಯಾಲ್ಯೂ ಹಾಕಿದ್ರು ಅದು 0.5 ಹಾಕು 1 ಹಾಕು 2 ಹಾಕಿ ಏನು ಹಾಕಿದ್ರು ಅದು 0ನ ಬರ್ತದ ಎನಿ ಡೌಟ್ ಏನು ಡೌಟ್ ಇಲ್ಲ ಇನ್ನೊಂದು ಮಾಡೋಣ ಬೇಡ ಟಫ್ ಇರಂಗಿಲ್ಲ ಟಫ್ ಅಂದ್ರೆ ಅವು ಇದ್ರೊಳಗನ ನಿಮ್ಮ ಇದ್ರೊಳಗ ಟಫ್ ಇದು ತಗೊಂತೀರಿ ತಗೋ ಇದು ಬಾರ್ಕೋ ದೊಡ್ಡದಿತ್ತು ಎಕ್ಸಾಂಪಲ್ IES ಪ್ರಿಲಿಮ್ಸ್ ಒಳಗೆ ಕೇಳ್ಯಾರ ನೋಡಿ d power 4y by dx power 4 plus sorry minus 2 d cube y by dx cube
plus 2d² y/dx square minus 2 dy by dx plus y equal to 0. ಆಪ್ಷನ್ಸ್ ದೊಡ್ಡ ಅದಾವ, ಆಮೇಲೆ ಹೇಳ್ತೀನಿ. ಡೈರೆಕ್ಟ್ ಸೊಲ್ಯೂಷನ್ ಹೇಳ್ಬಿಡ್ರಿ. 4 ಆಪ್ಷನ್ ಕೊಟ್ಟಾರ, ಬಟ್ ಅವು ಬರೆಯಕ್ಕೆ ಟೈಮ್ ಭಾಳ ಹಿಡಿತೈತಿ. ಓಕೆ, ಏನಂತ ಬರಿಬೇಕು ಇದನ್ನ? ಎಮ್ ಒಳಗೆ ಬರ್ದ್ಬಿಡ್ಲಿ ಡೈರೆಕ್ಟ್. ಓಕೆ, ಎಮ್ ಒಳಗೆ ಬರ್ದ್ರೆ ಏನಂತ, ಅದು ಡಿ ಒಳಗೆ ಬರಿಬೇಕಾರ. ಡಿ ಒಳಗೆ ಅಂದ್ರೆ ಅದು ಕೈ ಕುಂದಿರ್ತೈತಿ ಡಿ ಬರೆಯಕ್ಕೆ, ಅದಕ್ಕೆ ಎಮ್ ಒಳಗೆ ಬರ್ಕೊಂತೀನಿ. ಎಮ್ ಫಾರ್ 4 minus 2m³ plus 2m² minus 2m plus 1 equal to 0. ಅದು ಎಮ್ ಅನ್ನಕ್ಕೆ ಬರಲ್ಲ, ಬಿಕಾಸ್ ಇಲ್ಲಿ ಡಿ ಇಲ್ಲ. ಹೇಳ್ತಾ ಹುಷಾರಿರ್ಬೇಕು, ಇಲ್ಲಿ ಅಲ್ಲಿ ಡಿ ಇಲ್ಲ, ಅದ್ರ ಸಲುವಾಗಿ ಅದು ಎಮ್ ಅನ್ನಕ್ಕೆ ಬರಲ್ಲ. ಓಕೆ, ಇಷ್ಟು ಬಂತು. ಈಗ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಬೇಕು. ಹೆಂಗೆ ಕಂಡುಹಿಡಿತೀರಿ? ಕ್ಯಾಲ್ಸಿ ಒಳಗೆ 4 3 ಮೇಲೆ ಬರಂಗಿಲ್ಲ. ಹೌದಾ? ಇಲ್ಲಿ ಸ್ವಲ್ಪ ತಲೆ ಓಡಿಸ್ಕೊಂತ ಹೋಗ್ಬೇಕು, ತಲೆ ಜಜ್ಕೋಬೇಕು. ನೋಡೋಣ, ಹಿಂಗೆ ಮಾಡ್ರಿ. ಎಮ್ ಪವರ್ 4 minus 2m³ ಹಂಗೆ ಇರಲಿ. ಇದನ್ನ 2m² ಏನ್ ಮಾಡು, ಪ್ಲಸ್ m² minus 2m plus 1 ಏನ್ ಮಾಡಿದೆ ನಾ? ನೋಡ್ರಿಲ್ಲಿ, ಈ 2m² ಏನ್ ಮಾಡಿದೆ? ಸ್ಪ್ಲಿಟ್ ಮಾಡ್ಕೊಂಡೆ. ಹಿಂಗೆ ಯಾಕೆ ಸ್ಪ್ಲಿಟ್ ಮಾಡ್ಕೊಂಡ್ರಿ ಅಂತಂದ್ರ, ಇದ್ರೊಳಗಡೆ m² ಕಾಮನ್ ತೆಗೆದ್ನಿ ಅಂತ ತಿಳ್ಕೊ. ಇಲ್ಲಿ ಏನ್ ಉಳಿತೈತಿ? m ಮೈನಸ್ 2m ಪ್ಲಸ್ 1. ಮತ್ತು ಇಲ್ಲಿ ಅಕಸ್ಮಾತಾಗಿ 1 ಕಾಮನ್ ತೆಗೆದ್ರ ಬೇಡ, ಆ ಕಡೆ ಬರಂಗಿಲ್ಲ. ಇಲ್ಲಿ 1 ಕಾಮನ್ ತೆಗೆದ್ರೆ ಏನು ಉಳಿತೈತಿ? m² ಮೈನಸ್ 2m ಪ್ಲಸ್ 1 ಈಕ್ವಲ್ ಟು 0. ಹಿಂಗೆ ಉಳಿತು. ಈಗ ಬ್ರ್ಯಾಕೆಟ್ನ ಕಾಮನ್ ತೆಗಿ. ಸರಿ, ಇದು m². ಬ್ರ್ಯಾಕೆಟ್ ಕಾಮನ್ ತೆಗಿ. m² ಮೈನಸ್ 2m ಪ್ಲಸ್ 1 ಕಾಮನ್ ತೆಗೆದ್ರೆ ಒಳಗೆ ಏನು ಉಳಿತು? m² ಪ್ಲಸ್ 1. ಈ ಎರಡು ಬ್ರ್ಯಾಕೆಟ್ನ ಈಕ್ವಲ್ ಟು 0 ಮಾಡ್ಕೊ. m² ಮೈನಸ್ 2m ಪ್ಲಸ್ 1 ಈಕ್ವಲ್ ಟು 0. m² ಪ್ಲಸ್ 1 ಈಕ್ವಲ್ ಟು 0. ಹಾಂ, ಈಗ ಇದ್ರ ಪ್ರಕಾರ ಏನು ಇದು ಸಾಲ್ವ್ ಮಾಡ್ತೀವಿ. ಇದನ್ನು ಹೆಂಗೆ ಮಾಡ್ತಿ? m² ಸ್ಪ್ಲಿಟ್ ಮಾಡ್ಕೊ, ಮೈನಸ್ m ಮೈನಸ್ m. therefore m² ಮೈನಸ್ m ಮೈನಸ್ m ಮೈನಸ್ m ಪ್ಲಸ್ 1 ಈಕ್ವಲ್ ಟು 0. m ಕಾಮನ್, m ಮೈನಸ್ 1 ಮೈನಸ್ 1 ಕಾಮನ್, m ಮೈನಸ್ 1 ಈಕ್ವಲ್ ಟು 0. therefore m ಈಕ್ವಲ್ ಟು 1, m ಈಕ್ವಲ್ ಟು 1. ಹೇಳ್ತಾ m1 m2 ಬಂತಿಲ್ಲಿ. ನೆಕ್ಸ್ಟ್ ಈ ಕಡೆ ಬಂದಂದ್ರೆ m² ಈಕ್ವಲ್ ಟು ಮೈನಸ್ 1, m ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 1. therefore m ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ I. ಓಕೆನಾ? ಓಕೆ, ಇದಕ್ಕೆ ಸೊಲ್ಯೂಷನ್ ಹೇಳಿ. ಈಗ ಎರಡು ಸೇಮ್ ಇದ್ದಾಗ ಏನು ಹೇಳ್ತೀರಿ ಸೊಲ್ಯೂಷನ್? ಎರಡು ಸೇಮ್ ಅದ, 1 1 ಐತಿ. C1 1x ಕರೆಕ್ಟಾ? ಇದಕ್ಕೆ ಮುಗೀತು. ಈಗ ಈ ಕಡೆದು ಕೇಳು. ಇದು ಹೆಂಗಂದು ಗೊತ್ತಾ? a ಪ್ಲಸ್ IB ಇದ್ದಂಗೆ, ಇದು I ಬೀಟಾ ಇದ್ದಂಗೆ. ಇದು ಹೌದಾ? 0 ಪ್ಲಸ್ I ಬೀಟಾ ಇದ್ದಂಗೆ. ಹೇಳ, ನೋಡ್ಕೊಂಡು ಹೇಳ. ಅಲ್ಲ, e ಟು ದಿ ಪವರ್ ax ಇಂಟು C1 ಕಾಸ್ ಬೀಟಾ ಅಂದ್ರೆ ಎಷ್ಟು? 1. ಹೌದಲ್ಲ? 1x ಪ್ಲಸ್ C2 ಸೈನ್ x. ಹೇಳ್ತಾ ಮುಗಿತಿದ್ದು. ಇದಾ ಸೊಲ್ಯೂಷನ್. ಇಲ್ಲಿ ಇದು C3 C4 ಮಾಡ್ಕೊ, ಕಾನ್ಸ್ಟೆಂಟ್ಸ್. ಹೇಳ್ತಾ? ಎನಿ ಡೌಟ್? ಯಾವ ಆಪ್ಷನ್ ನೋಡಿದ್ರು? ಬೀಟಾ ಈಕ್ವಲ್ ಟು 1 ಇಲ್ಲ ಐತೆ ನೋಡು. a ಪ್ಲಸ್ I ಬೀಟಾ ಅಂದಿನಲ್ಲ, ಇಲ್ಲಿ ಅದಕ್ಕೆ ಈಕ್ವಲ್ ಮಾಡ್ಕೊಂತೀವಿ. 0 ಪ್ಲಸ್ I0 I1.
ಇಲ್ಲಿ ಮೈನಸ್ ಎಲ್ಲ ಪ್ಲಸ್ ಏನಾಯ್ತು? ಎಲ್ಲ ಕಡೆ ಒಂದ್ರಲ್ಲಿ ಒಂದು ಮೈನಸ್ ಐತಿ. ಸಿ ಆಪ್ಷನ್ ನಡೀತೈತಿ. ಈ ಇದ್ರೊಳಗೆ ಎಲಿಮಿನೇಟ್ ಮಾಡ್ಕೊಂತ ಹೋಗ್ಬೇಕಾದ್ರೆ ಇದಂತ ಅಲ್ಲ, ಇಲ್ಲಿ ಮೈನಸ್ ಬರಬಾರ್ದು, ತೆಗ್ದಾಕ. ಇಲ್ಲಿ C1 C2 e ಪವರ್ ಎಕ್ಸ್, ಇಲ್ಲಿ ಮೈನಸ್ C3 C4 ಸೈನ್ ಕಾಸು ಸೈನ್ ಎರಡು ಸೇಮ್ ಅದನ್ನು ಎಲ್ಲೈತಿ? ಸೇಮ್ ಐಟ ನೋಡಿ, ಬಿ ಸಿ ಹೌದಲ್ಲ? ಹೆಂಗ ಯಾವುದು? ಎರಡು ಸೇಮ್ ಅದ. ಇಲ್ಲಿ ಪ್ಲಸ್ ಹಾಕಿದ್ದಂದ್ರೆ ಇದು ಕರೆಕ್ಟ್ ಆನ್ಸರ್. ಓಕೆ, ರೈಟ್. ತಿಳಿತಲ್ಲ ಇದು? ಎನಿ ಡೌಟ್ಸ್ ಹಿಯರ್? ಈಸಿ ಆಯ್ತಾ? ಒಮ್ಮೊಮ್ಮೆ ಎಕ್ಸಾಮ್ ಒಳಗೆ ಏನಾಗ್ಬಿಡ್ತೀವಿ ಗೊತ್ತೇನು, ಬಕ್ರ ಆಗಿಬಿಡ್ತೀವಿ ನಾವು. ಹೆಂಗೆ ಬಕ್ರ ಹಾಕಿವಿ ಅಂತ ತೋರಿಸ್ಲಿ. ಇಂಥವೆಲ್ಲ ಸೊಫಿಸ್ಟಿಕೇಟೆಡ್ ಪ್ರಾಬ್ಲಮ್ಸ್ ಕಲ್ತು ಹೋಗ್ಬಿಟ್ಟಿರ್ತೀವಿ. ಇದು ಮಾಡಿದ್ನ d²y/ dx² equal to -12x² plus 24x minus 20. Boundary conditions: x equal to 0, y equal to 5 and x equal to 2, y equal to 21. Find x equal to 1, y equal to ಎಷ್ಟು. ಯಾಕೆ ಬಕರ್ ಆಗ್ತೀವಿ ಅಂತ ಹೇಳಿದ್ನ? ಫಸ್ಟ್ ಇದು ಹೈಯರ್ ಆರ್ಡ್ರ ಫಸ್ಟ್ ಆರ್ಡ್ರ ಹೈಯರ್ ಆರ್ಡರ್ ಅಂದ ತಕ್ಷಣ ಇದನ್ನ ನಾವೇನ್ ಮಾಡಕತ್ತಿ ಬಿಡ್ತೀವಿ, ಅಡ್ಡಿ ಒಳಗೆ ಬರೆಯಕ್ಕೆ ಶುರು ಮಾಡಿಬಿಡ್ತೀವಿ. ತಿಳಿತಾ? ಬಟ್ ಏನು ಬೇಕಾಗಿಲ್ಲ, ಇದಕ್ಕೆ ಯಾವ ಮೆಥಡ್ ಬೇಕಲ್ಲ, ಏನು ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಹೊಂಟು ಬಿಡೋದು. ತಿಳಿತಾ? ಓಕೆ, ಮಾಡ್ರಿ. ಇಂಟಿಗ್ರೇಷನ್ ಮಾಡು, ಇದನ್ನ ಇಂಟಿಗ್ರೇಷನ್ ಮಾಡು. ಏನಕ್ಕೈತಿ ಇದು ಇಂಟಿಗ್ರೇಟ್ ಮಾಡಿದ್ರ? dy/dx equal to -12x³ plus 24x²/2 minus 20x plus C1. ನೆಕ್ಸ್ಟ್ ಇನ್ನೊಮ್ಮೆ ಇಂಟಿಗ್ರೇಟ್ ಮಾಡಿದ್ರ, ಮತ್ತೆ ಇನ್ನೊಮ್ಮೆ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರ್ತದ? y ಬರ್ತದ. ಬರಿ y ಈಕ್ವಲ್ ಟು ಇದನ್ನ ಏನ್ ಮಾಡ್ಕೋ, -12x⁴/4 ಹೌದಾ, ಪ್ಲಸ್ 24x³ ಡಿವೈಡೆಡ್ ಬೈ 3 ಮೈನಸ್ 20x²/2 ಪ್ಲಸ್ C1x ಪ್ಲಸ್ C2. ಈ ಬೌಂಡ್ರಿ ಕಂಡೀಷನ್ಸ್ ಯೂಸ್ ಮಾಡಿ C1 C2 ಕಂಡಿಡೋಣ. x equal to 0, y equal to 5 ಅಂತ. therefore ಫಸ್ಟ್ ಬೌಂಡ್ರಿ ಕಂಡೀಷನ್ ಒಳಗೆ y equal to 5, 0 plus 0 plus 0 plus 0 plus C2. therefore C2 equal to 5. Any doubt? ರೈಟಾ? ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಂತ? x equal to 2 ಅಂತ. x equal to 2 ಹಾಕಿದ್ರೆ ಇದು y equal to 21 equal to 12 ಕ್ಯಾನ್ಸಲ್, ಮೈನಸ್ 2⁴ ಪ್ಲಸ್ 6 1 6 3 6 4 24 ಹೌದಲ್ಲ, 4 × 2⁵ ಮೈನಸ್ 2 1 2 10 × 2⁵ ಪ್ಲಸ್ C1 ಅಂದ್ರೆ 5 × 2 ಪ್ಲಸ್ C2 ಎಷ್ಟು? 2⁴ 2 4 4 4 8 8 16. ಅದು C2 ಅಲ್ಲ, ಇದು C1x C1 × 2 C2 ಅಂದ್ರೆ 5.
ಓಕೆ ದೆನ್ 2 ಟು ದಿ ಪವರ್ ಎಷ್ಟಾಗ್ತದೆ 16 ಆತಾ ಪ್ಲಸ್ 8 8 ನಾಲ್ಕಲೆ 32 ಮೈನಸ್ 4 4 40 ಪ್ಲಸ್ 2c1 plus 5 equal to 21. Therefore, C1 equal to 20. Check it. C1 equal to 20. Therefore, y is equal to, ಇದನ್ನು simplify ಮಾಡಿ ಬರೀತೀನಿ, minus x power 4 plus 4x cube minus 10x square plus C1 ಅಂದ್ರೆ 20x plus 5. Therefore, we want what? X equal to 1, y equal to question mark. Hangare y equal to minus 1 to the power 4 plus 4 into 1 to the power 3 minus 10 into 1 square plus 20 into 1 plus 5 minus 1 plus 4 minus 10 plus 20 plus 5. Therefore, 20, 24, 29, 19, 18. Therefore, y equal to 18 is the answer. Right? ಕರೆಕ್ಟಾ? ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಚಲೋ ಅದಾವಲ್ಲ, ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗ್ಬೇಕಷ್ಟೆ, ಸ್ವಲ್ಪ ಇಲ್ಲೇ ಇರ್ಬೇಕು ಲಕ್ಷ್ಯ. ಮಾಡ್ಕೊರಿ, ಇದು ಮಾಡ್ರಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ equal to y passing through origin and ln 2 comma 3/4. Option A, y equal to half e power x minus e power minus x, y equal to half e power x plus e power minus x. ಇದು ಬ್ರಾಕೆಟ್ ಹಾಕ್ಯಾರ. B, C A, y equal to half e power x minus e power minus x. C D, y equal to half e power x plus e power minus x. ನೋಡೋಣ. ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ ಏನು? 0, 0. ಹೌದಾ? ಓಕೆ, ನೆಕ್ಸ್ಟ್ ಸಾಲ್ವ್ ಮಾಡೋಣ. ಇನ್ನು ಹೆಂಗ್ ಮಾಡ್ತಾರೆ? ಇನ್ನು ಹೈಯರ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ಐತಿ. ಡಿ ಸ್ಕ್ವೇರ್ ಐತಂದ್ರೆ ಇದನ್ನೇನು ಬರೀಬೋದು? ಡಿ ಸ್ಕ್ವೇರ್, ಇದನ್ನ ಈ ಕಡೆ ತಗೊಂಬ. ಡಿ ಸ್ಕ್ವೇರ್ ವೈ ಮೈನಸ್ ವೈ ಈಕ್ವಲ್ ಟು 0. ಹಂಗಾರ ಡಿ ಮೈನಸ್ 1, ಇದು ಡಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ನ ಡಿ ಸ್ಕ್ವೇರ್ ಅಂತ ಬರೀತೀನಿ, ಅದು ನೋಟೇಶನ್, ಅದು ಈಕ್ವಲ್ ಟು 0. ದೇರ್ ಫೋರ್ ಎಮ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಈಕ್ವಲ್ ಟು 1, ಎಮ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ದೇರ್ ಫೋರ್ ಎಮ್ 1 ಈಕ್ವಲ್ ಪ್ಲಸ್ ಆರ್ ಮೈನಸ್ 1 ಬಂತು ನನಗೆ ಈಗ. ಎನಿ ಡೌಟ್? ದೇರ್ ಫೋರ್ ಎಮ್ 1 ಈಕ್ವಲ್ ಟು ಪ್ಲಸ್ 1, ಎಮ್ 2 ಈಕ್ವಲ್ ಟು ಮೈನಸ್ 1. ಹೇಳಪ್ಪ ಸೊಲ್ಯೂಷನ್ ಹೇಳ. ಎರಡು ಅದಾವ. y ಈಕ್ವಲ್ ಟು, ಅದು ವೈ ಸಿ ಈಕ್ವಲ್ ಟು ಅಥವಾ ಸಿ ಎಫ್ ಈಕ್ವಲ್ ಟು C1 ಪಕ್ಕಾ ಮುಗಿತಿಲ್ಲ? ರೈಟ್. ಈಗ ಅವರು ಕಂಡೀಷನ್ ಕೊಟ್ರ ಏನಂತ? ಒಂದನೇ ಕಂಡೀಷನ್ ಏನು ಕೊಟ್ರ? ಆರಿಜಿನ್ ಅಂತ ಹೇಳ್ಯಾರ. ಆರಿಜಿನ್ ಅಂದ್ರ 0, 0. ಈಗ ಏನಾಗ್ತಾ? y ಈಕ್ವಲ್ ಟು 0, C1 e ಟು ದಿ ಪವರ್ 0 ಪ್ಲಸ್ C2 e ಟು ದಿ ಪವರ್ 0. ಆನ್ಸರ್ C1 ಪ್ಲಸ್ C2 ಈಕ್ವಲ್ ಟು 0. ಸಾಲ್ವ್ ಆಗಲಿಲ್ಲ, ಹಂಗೆ ಇಟ್ಕೊ. ಎರಡನೇ ಕಂಡೀಷನ್ ಹಾಕು, ಏನಂತ? ಲ್ಯಾಂಡ್ ಟು ಬರ್ಕೋ
C1 equal to minus C2 ಅಂತ ಬರ್ಕೊ, ಬಟ್ ಸಾಲ್ವ್ ಅಂತ ಆಗಲಿಲ್ಲ ಹೌದಾ. ಲ್ಯಾನ್ ಟು 3/4 ಕರೆಕ್ಟಾ. ಇದು y, ಇದು x, ಇದು y ಹೌದಲ್ಲ. ಬರೀ ಈಗ ಏನು ಬರಿತಿ, 3/4 is equal to C1 into e to the power ln 2 plus C2 e to the power of minus ln 2. Therefore, C1 e to the power of ln 2 plus C2 e to the power 2 ಮೇಲೆ ಹೋಗ್ತೈತೆ ಅಂದ್ರೆ ln 1/2. Therefore, ln e cancel, e log cancel, e log cancel. Therefore, ಏನು ಉಳಿತು, C1 2 plus half C2 equal to 3/4. ಇದನ್ನ ಮೈನಸ್ ಹೋಗ್ತೈತಿ, ಇಲ್ಲಿ ಮೈನಸ್ ಹೋಗ್ತೈತಿ, ಇದು ಮೈನಸ್ ತೆಲ್ ಮೇಲೆ ಕುಂದಿರುತ್ತೆ. m log m is equal to log m raised to n. ಆ ತೆಲ್ ಮೇಲೆ ಕುಂತಾಗ 1/2 ಆಕೈತಿ. ಓಕೆ, ದೇರ್ ಫೋರ್ ಇದು ಬಂತು. ಈಗ ಇವೆರಡು ಈಕ್ವೇಶನ್ಸ್ನ ಸಾಲ್ವ್ ಮಾಡ್ಕೊ, ಈ ಎರಡು ಈಕ್ವೇಶನ್ನ ಸಾಲ್ವ್ ಮಾಡಿ. ನೀ ಹೇಳ್ದಂಗೆ ಬೇಕಾದ್ರೆ ಇದನ್ನ ತೊಗೊಂಬಂದು ಇದ್ರೊಳಗೆ ಹಾಕು. ಏನಾಗುತ್ತಾ, 3/4 ಈಕ್ವಲ್ ಟು C1 ಅಂದ್ರೆ ಎಷ್ಟು, 2 minus C2 plus half C2. Therefore, minus 2 C2 plus 0.5 C2 equal to 3/4 ಅಂದ್ರೆ 0.75. Therefore, ಎರಡು ಎಷ್ಟಾಯ್ತು, minus 1.5 C2 equal to 0.75. Therefore, C2 equal to 0.75 by 1.5. ಎಷ್ಟು, C2 equal to C2 equal to minus half, C1 equal to half. ಇಷ್ಟು ಬಂತು. ದೇರ್ಫೋರ್ y ಈಸ್ ಈಕ್ವಲ್ ಟು ಏನಾಗುತ್ತೆ, ಈಗ ನಿಮ್ಮ y ಒಳಗೆ ಬಾಯಿ, therefore your y equal to C1 e to the power of minus x. C1 ಅಂದ್ರೆ half e to the power of x plus half minus ಅಲ್ಲ, minus half e to the power of minus x. Therefore half common, e to the power of x minus e to the power of minus x. This is your solution. ಯಾವ್ದು ಆಪ್ಷನ್, half e power x minus e power minus x. Third option. Done. ಆಯ್ತಾ, ಈಜಿ ಅನಿಸ್ತಾವಲ್ಲ ಪ್ರಾಬ್ಲಮ್ಸು. ಇನ್ನೂ ಪ್ರಾಬ್ಲಮ್ಸ್ ಅದಾವ, ಅವನು ಬೇಕಾದ್ರೆ ಪ್ರಾಕ್ಟೀಸ್ ಟೈಮ್ನೊಳಗೆ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.